ದೇ ಸ್ಟಾರ್ಟೆಡ್ ದೇರ್ ಲೈಫ್ ಇಸ್ ಜೀರೋ ಬ್ಯಾಲೆನ್ಸ್. 100 ಸ್ಕ್ವೇರ್ ಫೀಟ್ ಮನೆಯಲ್ಲಿ ಅವರು ಸಂಸಾರ ಮಾಡಿದವರು ಇವತ್ತು 250 ಜನಕ್ಕೆ ಊಟ ಕೊಡ್ತಾ ಇದ್ದಾರೆ. ಅಷ್ಟು ಜನ ಕೆಲಸಗಾರಿಗೆ ಅವರು ಬದುಕನ್ನು ಕಟ್ಕೊಳ್ಳೋದಕ್ಕೆ ದಾರಿದೀಪ ಆಗಿದ್ದಾರೆ ಅವರಿಬ್ರು ಕೂಡ. ಅದೇ ರೀತಿ ನಾವು ಹೇಳಬೇಕು ಅಂತಂದ್ರೆ, ನಾನು ಇದೇ ವಾಚ್ಮ್ಯಾನ್ ಲೈನ್ ಬುಡ್ಡಿ ಸ್ಕೂಲಲ್ಲಿ ಓದ್ದವನು. ನಮ್ಗೆಲ್ಲ ಒಂದು 30 ಪೇಜು ನೋಟ್ ಪುಸ್ತಕ ಬೇಕು ಅಂದ್ರೆ ನಾವೆಲ್ಲ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಮಾಡಬೇಕು, ಮಡಕೆ ಹೊಡಿಬೇಕು, ಇಲ್ಲ ಅಂತಂದ್ರೆ ಕಬಡ್ಡಿ ಆಡಬೇಕು. ಅದ್ರ ಮುಖಾಂತರ ನಮ್ಗೆ ಸಿಗ್ತಾ ಇದ್ದಿದ್ದು ಪೆನ್ಸಿಲು, ಎರೈಸರು ಮತ್ತೆ ನೋಟ್ ಪುಸ್ತಕ. உன் பாதம் சரணாகின்றே, உன் பாதம் சரணாகின்றே, உனில் வாழும் நினைவாகின்றே, உனை பிரிய உறவாகின்றே, உனை சேரும் உயிராகின்றே, உன் பாதம் சரணாகின்றே. இமையாக என்னை நீ காத்தாய், இருள் போகும் வாழ்வு மகிழ்வாகும். இமையாக என்னை நீ காத்தாய், இருள் போகும் வாழ்வு மகிழ்வாகும். இரவாதது உன் இரக்கம்தான், நிஜமானது உன் பேரன்புதான். ஏசையா ஏசையா, கருவிலும் காத்திடும் உன் அன்பு கரம் கண்டு களிப்புடன் வாழ்ந்திட கடவுளே சரணம். உன் பாதம் சரணாகின்றே, உனில் வாழும் நினைவாகின்றே, உனை பிரிய உறவாகின்றே, உனை சேரும் உயிராகின்றே, உன் பாதம் சரணாகின்றே. ಗುಡ್ ಈವ್ನಿಂಗ್ ಟು ಆಲ್ ಡಿಯರ್ ಕಿಡ್ಸ್. ಎಲ್ಲ ಮಹಿಳೆಯರಿಗೆ, ಎಲ್ಲ ಮಕ್ಕಳಿಗೆ ಒಂದು ನಮಸ್ಕಾರ. ಅಂಡ್ ಫಸ್ಟ್ ಆಫ್ ಆಲ್ ಮೊದಲಾಗಿ ನಾನು ಧನ್ಯವಾದ ಸಲ್ಲಿಸ್ತೀನಿ ಈ ಒಳ್ಳೆ ಪ್ರೋಗ್ರಾಮ್ಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಮತ್ತೆ ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ. ಇವರು ಎಷ್ಟು 900 ಮೆಂಬರ್ಸ್ ಆರ್ ದೇರ್ ಇನ್ ದಿಸ್ ಟ್ರಸ್ಟ್. ಅವರು ಹೇಳಿದ್ದಾರೆ ಎಲ್ಲ ಹೆಣ್ಮಕ್ಳು, ಆಲ್ ಲೇಡೀಸ್ ಆರ್ ಮ್ಯಾನೇಜಿಂಗ್ ದಿಸ್ ಟ್ರಸ್ಟ್ and all this notebook distribution and any other activity that you are doing. It's a collective effort for well-being and upliftment to all of you. ನಿಮ್ ಎಲ್ಲರಿಗೆ ಒಂದು ನಿಮ್ಮ ಎಜುಕೇಶನ್ ಶಿಕ್ಷೆ ಬಗ್ಗೆ ಮತ್ತೆ ಬೇರೆ ಬೇರೆ ರೀತಿ ಡೆವಲಪ್ ಆಗ್ಲಿಕ್ಕೆ ಇದು ಒಂದು ಒಳ್ಳೆಯ ಇದು ಕ್ರಮ ಇದೆ. ಸೊ ಐ ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಫಾರ್ ದಿಸ್ ವಂಡರ್ಫುಲ್ ಸ್ಟೆಪ್ that you are taking. And from ours, I will not take much time. I just came here to give you few messages from our side. ನಮ್ಮ ಇಲಾಖೆಯಿಂದ ನಿಮಗೆ ಒಂದು ಮೆಸೇಜ್ ಕನ್ವೆ ಮಾಡಲಿಕ್ಕೆ. ನಮ್ದು ಒಂದು ನಿಮ್ಗೆ ಏನಾದರೂ ಸಮಸ್ಯೆ ಇರಲಿ, ನೀವು ಯಾರಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಮಗೆ ಪೊಲೀಸ್ಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಹೌ ವಿಲ್ ಯು ಕಾಂಟ್ಯಾಕ್ಟ್ ಟು ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ವೆನ್ ಎವರ್ ಯು ಆರ್ ಇನ್ ಎನಿ ಟ್ರಬಲ್? ಡೂ ಯು ನೋ? 112 is the helpline number that everybody should remember. 112 ನಮ್ಮ ಸಹಾಯವಾಣಿ ಒಂದು ನಂಬರ್ ಇದೆ. ಯಾರಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಅದಕ್ಕೆ ಕರೆ ಮಾಡಿದರೆ 5 ನಿಮಿಷದಿಂದ 10 ನಿಮಿಷ ಒಳಗಡೆ
police ಅಲ್ಲೇ ಬರ್ತಾರೆ. Police, they will come within 10 minutes wherever you are. If you have any problem, any trouble, you just call that number. Apart from that, you can contact us, contact local police station, our control room number 9480802700 irutte, that you can search in Google also. That is basic thing. If you have any problem, you contact these numbers. And another thing is, I want to make you aware about cyber crimes, because you are earning money after so much hard work. All these ladies, they do work. Everybody is putting effort for their family, and whatever earning you get, in the matter of moment, matter of second, you lost that if some cyber crime happen. So how will you prevent that? First of all, you should know nobody is going to give anything free of cost, free online. You don't know any person. ಯಾರು ನಿಮಗೆ ಕಾಲ್ ಮಾಡ್ತಾರೆ, ನೀವು ಫ್ರೀ ಆಗಿ ಅವ್ರಿಗೆ ಏನಾದರೂ ನಿಮ್ದು ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ತೀರಿ, OTP ಶೇರ್ ಮಾಡ್ತೀರಿ, ಅದೇ ಟೈಮಿಂದ ನಿಮಗೆ ಎಲ್ಲ ಸೈಬರ್ ಕ್ರೈಮ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಯಾರು ಪರ್ಸನಲ್ ಇನ್ಫಾರ್ಮೇಶನ್ ನಿಮ್ಮ ಅಕೌಂಟ್ ರಿಲೇಟೆಡ್ ಏನಾದರೂ ಶೇರ್ ಮಾಡಿಬಿಡಿ. ಯಾರು ನಿಮಗೆ ಕರೆ ಮಾಡ್ತಾರೆ, ನಿಮ್ಗೆ ಏನಾದರೂ ಡೌಟ್ ಬಂದ್ರೆ ತಕ್ಷಣ ನಮಗೆ ಮಾಹಿತಿ ಕೊಡಿ, ನಾವು ಕನ್ಫರ್ಮ್ ಮಾಡಿ ನಿಮ್ಗೆ ಹೇಳ್ತೀವಿ, ಈ ತರ ಇದೆ, ಇದು ಸಸ್ಪೆಕ್ಟೆಡ್ ಪರ್ಸನ್ ಇದ್ದಾರೆ, ಸಸ್ಪೆಕ್ಟೆಡ್ ಕಂಪನಿ ಇದೆ. ಬಹಳ ಜನ, ದೇರ್ ಆರ್ ಮೆನಿ ಕಂಪನೀಸ್ ಹೂ ರಿಕ್ರೂಟ್ ಅಂಡ್ ದೇ ಫ್ರಾಡ್, and then you lost money. And in case suppose this happen, you call 1930 number 1930. You just remember, because as soon as you call that number, your chances of returning back money will be more. ನೀವು ಸಪೋಸ್ ಇನ್ ಕೇಸ್ ನೀವು ಕಳೆದು ಬಿಟ್ಟಿದ್ದೀರಿ ಹಣ, ಯಾವುದೇ ಸೈಬರ್ ಅಫೆನ್ಸ್ ಇರಲಿ, ನೀವು 193 ಕರೆ ಮಾಡಿದರೆ ನಿಮಗೆ ಹಣ ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ, ಬಿಕಾಸ್ ದಟ್ ಅಕೌಂಟ್ ಗೆಟ್ ಫ್ರೀಸ್ಡ್. ಸೊ ದೀಸ್ ಟೂ ನಂಬರ್ ಐ ರಿಕ್ವೆಸ್ಟ್ ಯು ಟು ರಿಮೆಂಬರ್, 112 and 1930 for cyber crime, and 112 for any other police help. And apart from that, ಈಗ ಈ ಏರಿಯಾದಲ್ಲಿ ಇದು ಚಿಟ್ ಫಂಡ್, ಇಲ್ಲಿಗಲ್ ಚಿಟ್ ಫಂಡ್ ಬಹಳ ಜನ ನಡ್ತಾ ಇದ್ದಾರೆ. ಅವರು ನಿಮ್ಗೆ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಯಾವುದೇ ಬೇರೆ ಯಾವುದೇ ಇಂದ ನಿಮ್ಗೆ ಮೋಸ ಮಾಡ್ತಾರೆ, ಆಮೇಲೆ ನಿಮ್ಮಿಂದ ಹಣ ತಗೊಳ್ತಾರೆ, ಡಬಲ್ ಟ್ರಿಪಲ್ ಮಾಡಿ 40-50% ನಿಮ್ಗೆ ಬಡ್ಡಿ ಜೊತೆ ನಿಮ್ಗೆ ರಿಟರ್ನ್ ಮಾಡ್ತಾರೆ, ಆಮೇಲೆ ಅವರು ಓಡೋಗ್ತಾರೆ. ಸೊ ಬಿ ವೆರಿ ಕೇರ್ಫುಲ್. ಇಫ್ ಯು ಆರ್ ಇನ್ವೆಸ್ಟಿಂಗ್ ಮನಿ ಸಮ್ವೇರ್, you just first do some basic research whether that organization, that bank, whether it is genuine or not, ಅದು ರಿಜಿಸ್ಟರ್ಡ್ ಇದೆಯಾ ಅಥವಾ ಇಲ್ಲ, ಸ್ವಲ್ಪ ಬೇಸಿಕ್ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡ ನಂತರ ನೀವು ಮಾಡಿ. ಈಗ ಮಹಿಳೆಯರದ್ದು ಬಹಳ ಸಂಘಟನೆ ಇರುತ್ತೆ, ಕೆಲವು ಸೆಲ್ಫ್ ಹೆಲ್ಪ್ ಗ್ರೂಪ್ ಇರುತ್ತೆ, ಬೇರೆ ಬೇರೆ, ನೀವೆಲ್ಲ ಜೊತೆಗೆ ಆಗಿ ಸ್ವಲ್ಪ ಏನಾದ್ರು ಕೆಲಸ ಮಾಡ್ತೀವಿ, ಅದಕ್ಕೆ ಲೋನ್ ತಗೊಳ್ತೀವಿ, ದಟ್ ಇಸ್ ಬೇರೆ. ದಟ್ ಟು ಆಲ್ಸೋ ಬಹಳ ಬ್ಯಾಂಕ್ ಇಂದ ನಿಮ್ಗೆ ಲೋನ್ಸ್ ಬಹಳ ಚೀಪ್ ರೇಟಿಂದ ಸಿಗುತ್ತೆ, ಅದು ನೀವು ಯೂಸ್ ಮಾಡಬೇಕು. ಇದು ಇನ್ಫಾರ್ಮಲ್ ಆಗಿ ಇಷ್ಟು ಬಡ್ಡಿ, ಜಾಸ್ತಿ ಬಡ್ಡಿಯಿಂದ ತಗೊಳ್ತಾರೆ, ಅದು ದಯವಿಟ್ಟು ತಗೋಬೇಡ. So these are the very basic thing that I want to tell. For any other clarification, any other problem, you can always come to our office. We are always there to help you. For any assistance, we are there. And to all the dear children who are entering into this new batches of their academic years, and these books and notebooks definitely will be very helpful for all of you. I request parents to focus on the studies of the dear students. Education ಬಗ್ಗೆ ಗಮನ ಹರಿಸಿ. So these are in the very important age. These few years, ಇವರು 18 ವರ್ಷ ಆಗ ತನಕ ಅವರು ಯಾವಾಗ ಕಾಲೇಜಿಗೆ ಹೋಗ ತನಕ ನೀವೇ ನಿಮ್ದು ಜವಾಬ್ದಾರಿ ಇರುತ್ತೆ. ದಯವಿಟ್ಟು ಅವ್ರ ಮೇಲೆ ಅವ್ರ ಆಕ್ಟಿವಿಟಿ ಬಗ್ಗೆ, ಅವ್ರು ಯಾರ ಜೊತೆ ಸೇರ್ತಾರೆ, ಯಾರ ಜೊತೆ ಮಿಂಗಲ್ ಆಗ್ತಾರೆ, ಅದು ಕೂಡ ನಿಗಾ ಇಟ್ಕೊಡಿ. ಯಾರು ಬ್ಯಾಡ್ ಎಲಿಮೆಂಟ್ ಜೊತೆ ಸೇರಬಾರ್ದು, ಡ್ರಗ್ಸ್ ಸೇರಬಾರ್ದು. ಈ ತರ ಸ್ವಲ್ಪ ತಂದೆ ತಾಯಿ ಪೋಷಕರು ಯಾರು ಇರ್ತಾರೆ, ಅವ್ರದ್ದು ನಿಮ್ದು ಜವಾಬ್ದಾರಿ ಇರುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್, ಅಂಡ್ ಅಗೇನ್ ಐ ಥ್ಯಾಂಕ್ ಯು ಆಲ್. ಏನಿವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವೆಲ್ಲ ಇಲ್ಲಿ, ಪುಸ್ತಕದ ವಿತರಣೆ, ನಿಮ್ಗೆಲ್ಲ ಕೂಡ ನೀಡಿರ್ತಕ್ಕಂಥ ಪುಸ್ತಕದ ವಿತರಣೆ. ನಾವು ಅಲ್ಸೂರ್ ಕ್ಲಬ್, ರೋಟರಿ ಅಲ್ಸೂರ್ ಕ್ಲಬ್ ಇಂದ ಬಂದಿದ್ದೀವಿ. ನಮ್ಮಲ್ಲೇ ನಮ್ಮ ಮೆಂಬರ್ಸ್ ಇದ್ದಾರೆ, ಡೋನರ್ಸ್ ಇದ್ದಾರೆ, ಎಲ್ಲರೂ ಸೇರಿ ಈ ಒಂದು ನೋಟ್ಬುಕ್ ನ ಪರ್ಚೇಸ್ ಮಾಡಿ ನಿಮ್ಗೆ ಕೊಡೋದ್ರ ಮುಖಾಂತರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವೆಲ್ಲ ಕೂಡ ಯಾವುದೇ ಕಾರಣದಿಂದ ನಮ್ಮ ಅಪ್ಪ ಅಮ್ಮಂದ್ರ ದುಡ್ಡು ತಗೊಂಬಂದು ನಾವು ನಿಮ್ಗೆ ಹಂಚ್ತಾ ಇಲ್ಲ. ನಾವೆಲ್ಲ ಕೂಡ ಈ ಲೆವೆಲ್ಗೆ ಬರಬೇಕು ಅಂದ್ರೆ ಜೀರೋ ಬ್ಯಾಲೆನ್ಸ್ ಇಂದ ಬಂದಿರ್ತಕ್ಕಂಥವ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ. ಯಾರು ತಾಯಿ ತಂದೆ ದುಡ್ಡು ತಗೊಂಬಂದಿಲ್ಲ, ಅವ್ರ ಕಷ್ಟದಲ್ಲಿ ದುಡಿದು ದೊಡ್ಡವರಾಗಿರೋಂಥದ್ದು. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಸೋಮ್ ಸುಂದರ ಸಾರು ಮತ್ತೆ ಸುಗದಾ ಮೇಡಮ್ ಇದ್ದಾರೆ. ದೇ ಸ್ಟಾರ್ಟೆಡ್ ದೇರ್ ಲೈಫ್ ವಿತ್ ಜೀರೋ ಬ್ಯಾಲೆನ್ಸ್. 100 ಸ್ಕ್ವೇರ್ ಫೀಟ್ ಮನೆಯಲ್ಲಿ ಅವ್ರು ಸಂಸಾರ ಮಾಡಿದವರು ಇವತ್ತು 250 ಜನಕ್ಕೆ ಊಟ ಕೊಡ್ತಾ ಇದ್ದಾರೆ. ಅಷ್ಟು ಜನ ಕೆಲಸಗಾರಿಗೆ ಅವರು ಬದುಕನ್ನು ಕಟ್ಕೊಳ್ಳೋದಕ್ಕೆ ದಾರಿದೀಪ ಆಗಿದ್ದಾರೆ ಅವರಿಬ್ರು ಕೂಡ.
ಅದೇ ರೀತಿ ನಾವ್ ಹೇಳ್ಬೇಕು ಅಂತಂದ್ರೆ, ನಾನು ಇದೇ ವಾಚ್ಮ್ಯಾನ್ ಲೈನ್ ಬುಡ್ಡಿ ಸ್ಕೂಲಲ್ಲಿ ಓದ್ದವನು. ನಮ್ಗೆಲ್ಲ ಒಂದು 30 ಪೇಜು ನೋಟ್ ಪುಸ್ತಕ ಬೇಕು ಅಂದ್ರೆ ನಾವೆಲ್ಲ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಮಾಡಬೇಕು, ಮಡಕೆ ಹೊಡಿಬೇಕು, ಇಲ್ಲ ಅಂತಂದ್ರೆ ಕಬಡ್ಡಿ ಆಡ್ಬೇಕು. ಅದ್ರ ಮುಖಾಂತರ ನಮ್ಗೆ ಸಿಗ್ತಾ ಇದ್ದಿದ್ದು ಪೆನ್ಸಿಲು, ಎರೈಸರು ಮತ್ತೆ ನೋಟ್ ಪುಸ್ತಕ. ಇವತ್ತು 0 ಬ್ಯಾಲೆನ್ಸ್ ಇಂದ ನಾವು ಈ ಲೆವೆಲ್ ಬಂದು ಕಾಣದ ಕೈಗಳಿಗೆ ಸಹಾಯ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಿರಂತರವಾಗಿ ನಾವು ಸಹಾಯ ಮಾಡ್ತಾ ಇದ್ವಿ. ಅದರಲ್ಲೊಂದು ವಿನಂತಿ ಬಂದಿತ್ತು ನಮ್ಮ ನಾದನ್ ಸರ್ ಕಡೆಯಿಂದ, ಈ ರೀತಿ ಕಾರ್ಯಕ್ರಮ ಅನ್ಕೊಂಡಿದ್ವಿ, ತಮ್ಮ ಕಡೆಯಿಂದ ಸಹಾಯ ಮಾಡಿ ಅಂತ. ನಮ್ಮ ಕೈಲಾಗಿದ್ದ ಸಹಾಯನ ಮಾಡಿದ್ದೀವಿ. ದಯವಿಟ್ಟು ಇದನ್ನ ದುರುಪಯೋಗ ಮಾಡ್ಕೊಳ್ದೆ ಉಪಯೋಗ ಮಾಡಿಕೊಂಡು ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಒಳ್ಳೆ ವಿದ್ಯಾನ ಮಾಡಬೇಕು, ವಿದ್ಯಾವಂತರಾಗಬೇಕು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾವಂತವರಾಗಬೇಕು ಅಂತ ನಾವು ಆಸೆ ಪಡ್ತಕ್ಕಂಥದ್ದು. ವಿದ್ಯಾವಂತರಾಗಿ ನಾಳೆ ದಿವಸ ನೀವು ಕೂಡ ಈ ರೀತಿ ಸಮಾಜ ಸೇವೆ ಮಾಡುವಂತ ವ್ಯಕ್ತಿಗಳಾಗಬೇಕು ಅಂತ ನಾನು ಆಸೆ ಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ತಾಯಿ ತಂದೆಗೆ ಎಲ್ಲರಿಗೂ ಮತ್ತೆ ನಿಮ್ಮ ಟೀಚರಿಗೆ ಒಂದು ಚಪ್ಪಾಳೆ தட்டி வந்திருக்கும் எஸ்பி சார் அவர்களுக்கும் மற்றும் சிறப்பு விருந்தினர்கள் அனைவருக்கும், இந்த மாலை நேரத்தில் பிள்ளைகள் அனைவருக்கும், பெற்றோர்களுக்கும் என்னுடைய மாலை வணக்கத்தையும் வாழ்த்துதையும் தெரிவித்துக் கொள்கிறேன். இந்த மகிழா மிலனானது கடந்த 26 வருடங்களாக கேஜிஎஃப்ல செஞ்சுட்டு இருக்கிறோம். முக்கியமாக வந்துட்டு பெண்களுக்காக இந்த செய்கிற சங்கம். இந்த 25 வருஷமா நிறைய காரியங்கள் செய்கிறோம். பெண்கள் முன்னேறணுன்றது தான் எங்களுடைய நோக்கம். அதனால மைன்ஸ் க்ளோஸ் ஆன நேரத்தில் தண்ணிக்கு கஷ்டப்பட்டது நிலமையில போர்வெல் போட்டிருக்கிறோம். நாகவர ஓடையில் வந்துட்டு 2 போரு, கில்பர்ட்ஸில் ஒரு ஓடு இந்த போர்வெல் போட்டிருக்கிறோம். அது இல்லாமல் டெய்லரிங் பயிற்சி கொடுத்துருக்குறோம், இது பியூட்டி பார்லர் ட்ரைனிங் கொடுத்துருக்குறோம், கேண்டில் மேக்கிங் கொடுத்துருக்குறோம். அது இல்லாமல் ஏரியாங்களில் வந்து லீடர்ஸுங்களை ஏற்படுத்தி அவங்க மூலிமா பெண்களுக்கு வந்துட்டு சேவிங்ஸ் கற்றுக் கொடுத்துருக்கோம். இன்றைக்கி வந்துட்டு நாங்கள் ஆரம்பிக்கும் போது யாரும் எங்களை ஏற்றுக்கலை. கேஜிஎஃப்ல வந்துட்டு பெண்களை வெளியவே விட மாட்டாங்க அப்போல்லாம், 25 வருஷத்துக்கு முன்னால். இப்போ வந்துட்டு ஒவ்வொரு பெண்களும் வெளியே வந்து ஒவ்வொரு மெம்பர்ஸுங்கிட்டையும் இன்னைக்கு குறைஞ்சது 1 லட்சம் ரூபாய் சேவிங்ஸ் வச்சுருக்குறாங்க. இது வந்துட்டு பேங்க்லேயும் வைக்க முடியாது, போஸ்ட் ஆஃபீஸ்லேயும் வைக்க முடியாது, உடனே எடுத்துருவாங்க. ஆனால் இந்த சங்கத்தில் வந்துட்டு எந்த லேடிஸும் எடுக்கிறது இல்லை. அவங்களுடைய சேவிங்ஸை வந்துட்டு அவங்க பிள்ளைகளுக்காக, படிப்புக்கும் அவங்க ஃபியூச்சருக்காக அவங்க சேவிங்ஸ் வைக்கிறாங்க. இந்த சங்கத்தை வந்து முக்கியமாக வந்துட்டு பெண்களுடைய டெவலப்மெண்ட்டுக்காக தான் நாங்கள் செஞ்சுட்டு இருக்கிறோங்க. இது கடந்த 25 வருஷமாக செஞ்சுட்டு இருக்கிறோம். மீண்டும் வந்துட்டு பிள்ளைங்க வந்து படிக்கிறதுக்காக ஒரு 170 பிள்ளைங்களுடைய படிப்புக்கு ஃபீஸ் கட்டணும்னு நாங்கள் முயற்சி பண்ணின்னு இருக்கிறோம். இன்னும் அது எங்களால் முடியல. கூடிய சீக்கிரம் அதுவும் நாங்கள் செய்வோம். கடந்த 2 வருஷமா நோட் புக் கொடுத்துன்னு இருக்கிறோம். இந்த வருஷமும் எங்களுக்கு உதவி செய்த அனைவருக்கும் நன்றி. ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ
சொல்கிறதே வாழ்வென்றால் போராடும் போர்க்களமே. ஒவ்வொரு பூக்களுமே சொல்கிறதே வாழ்வென்றால் போராடும் போர்க்களமே. ஒவ்வொரு விடியலுமே சொல்கிறதே இரவானால் பகலொன்று வந்திடுமே. நம்பிக்கை என்பது வேண்டும் நம் வாழ்வில். லட்சியம் நிச்சயம் வெல்லும் ஒரு நாள். மனமே, ஓ மனமே, நீ மாறிவிடு. அழகு அது பனியோ நீ மோதிவிடு. உள்ளமென்றும் எப்போதும் உடைந்து போகக்கூடாது. என்னை இந்த வாழ்க்கை என்று இன்னும் தோன்றக்கூடாது. எந்த மனித நெஞ்சுக்குள் காயமே சொல்லுங்கள். காலப்போக்கில் காயமெல்லாம் மறைந்து போகும் ஆயுங்கள். உன்னை தாங்கும் கண்கள் தானே மண் மீது சிலையாகும். வலி தாங்கும் உள்ளம் தானே நிலையான சுகம் காணும். யாருக்கு போராட்டம் கண்ணிலே நீரோட்டம். ஒரு கனவு கண்டால் அது தினமுயன்றால் ஒரு நாளில் நிஜமாகும். மனமே, ஓ மனமே, நீ மாறிவிடு. மலையோ அது பனியோ நீ மோதிவிடு. ஒவ்வொரு பூக்களுமே சொல்கிறதே வாழ்வென்றால் போராடும் போர்க்களமே. வாழ்க்கை கவிதை வாசிப்போம், காலமளவு யோசிப்போம். முயற்சி என்ற ஒன்று மட்டும் மூச்சு போல சுவாசிப்போம். லட்சம் கனவு கண்ணோடு லட்சியங்கள் நெஞ்சோடு. உன்னை வெல்ல யாரும் இல்லை, வெற்றியோடு போராடு. மனிதா உன் மனதில் தேறி இதை போல மரமாகும். அவமானம் பழுதோல்வி எல்லாமே உருவாகும். தோல்வியின்றி வரலாறா துக்கமில்லை தோழா. ஒரு முடிவிருந்தால் அது வெறுவிருந்தால் இந்த வானம் வசமாகும். மனமே, ஓ மனமே, நீ மாறிவிடு. மலையோ அது பனியோ